ಅಲನ್ ಅವರು ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು. ಆದರೆ ಆ ವಾದವನ್ನ ಪುರಸ್ಕರಿಸಿಲ್ಲ ನ್ಯಾಯಾಲಯ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ, ಪ್ರಕರಣದ ಆರೋಪಿ ಸಂಖ್ಯೆ 1. ಬೇಲ್ಗಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಹಿರಿಯ ವಕೀಲರಾದ ಬಾಲನ್ ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು. ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇದರ ಜೊತೆಯಲ್ಲೇ ಬಳ್ಳಾರಿಗೆ ದರ್ಶನ್ ಚೆಕ್ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಾದ ಮಂಡನೆ ಆಗುವ ನಿರೀಕ್ಷೆ ಇದೆ. ಇದಕ್ಕೆ ಮುಂಚೆ ಪವಿತ್ರ ಪರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಬೇಲ್ಗಾಗಿ. ಅದನ್ನ ವಜಾಗೊಳಿಸಿದೆ ನ್ಯಾಯಾಲಯ. ಹಿರಿಯ ವಕೀಲರಾದ ಬಾಲನ್ ಅವರು, ನಿಮಗೆ ನೆನಪಿರಬಹುದು, ಈ ಬೇಲ್ ಕ್ಯಾನ್ಸಲ್ ಆಗಿ ಪವಿತ್ರ ಗೌಡ ಅವರನ್ನ ಬಂಧನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಪಾಪ ಮೆಟ್ಲ ಮೇಲಿಂದ ಬಿದ್ದುಬಿಟ್ಟಿದ್ರು ಬಾಲನ್ ಅವರು. ತಮಗಾದ ನೋವನ್ನೂ ಕೂಡ ಮರೆತು ಪವಿತ್ರ ಪರವಾಗಿ ವಕಾಲತ್ತನ್ನು ವಹಿಸಲಿಕ್ಕೆ ಮುಂದಾಗಿದ್ರು. ಏನೇ ವಾದ ಮಂಡಿಸಿದ್ರು ಅದನ್ನ ನ್ಯಾಯಾಲಯ ಪುರಸ್ಕರಿಸಿಲ್ಲ. ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿತ್ತು. ಪವಿತ್ರ, ದರ್ಶನ್ ಸೇರಿದಂತೆ ಒಟ್ಟು 7 ಮಂದಿ ಆರೋಪಿಗಳ ಜಾಮೀನು ರದ್ದಾಗಿತ್ತು. ಸುಪ್ರೀಂ ಕೋರ್ಟ್ನ ನಂತರ ಇದೀಗ ಸೆಷನ್ಸ್ ಕೋರ್ಟ್ನ ಮೊರೆ ಹೋಗಲಾಗಿತ್ತು. ಆದರೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಪವಿತ್ರ ಗೌಡಗೆ ಶಾಕ್ ಎದುರಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್. ಅಲನ್ ಅವರು ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು. ಆದರೆ ಆ ವಾದವನ್ನ ಪುರಸ್ಕರಿಸಿಲ್ಲ ನ್ಯಾಯಾಲಯ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ, ಪ್ರಕರಣದ ಆರೋಪಿ ಸಂಖ್ಯೆ 1. ಬೇಲ್ಗಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಹಿರಿಯ ವಕೀಲರಾದ ಬಾಲನ್ ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು. ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇದರ ಜೊತೆಯಲ್ಲೇ ಬಳ್ಳಾರಿಗೆ ದರ್ಶನ್ ಚೆಕ್ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಾದ ಮಂಡನೆ ಆಗುವ ನಿರೀಕ್ಷೆ ಇದೆ. ಇದಕ್ಕೆ ಮುಂಚೆ ಪವಿತ್ರ ಪರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಬೇಲ್ಗಾಗಿ. ಅದನ್ನ ವಜಾಗೊಳಿಸಿದೆ ನ್ಯಾಯಾಲಯ. ಹಿರಿಯ ವಕೀಲರಾದ ಬಾಲನ್ ಅವರು, ನಿಮಗೆ ನೆನಪಿರಬಹುದು, ಈ ಬೇಲ್ ಕ್ಯಾನ್ಸಲ್ ಆಗಿ ಪವಿತ್ರ ಗೌಡ ಅವರನ್ನ ಬಂಧನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಪಾಪ ಮೆಟ್ಲ ಮೇಲಿಂದ ಬಿದ್ದುಬಿಟ್ಟಿದ್ರು ಬಾಲನ್ ಅವರು. ತಮಗಾದ ನೋವನ್ನೂ ಕೂಡ ಮರೆತು ಪವಿತ್ರ ಪರವಾಗಿ ವಕಾಲತ್ತನ್ನು ವಹಿಸಲಿಕ್ಕೆ ಮುಂದಾಗಿದ್ರು. ಏನೇ ವಾದ ಮಂಡಿಸಿದ್ರು ಅದನ್ನ ನ್ಯಾಯಾಲಯ ಪುರಸ್ಕರಿಸಿಲ್ಲ. ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿತ್ತು. ಪವಿತ್ರ, ದರ್ಶನ್ ಸೇರಿದಂತೆ ಒಟ್ಟು 7 ಮಂದಿ ಆರೋಪಿಗಳ ಜಾಮೀನು ರದ್ದಾಗಿತ್ತು. ಸುಪ್ರೀಂ ಕೋರ್ಟ್ನ ನಂತರ ಇದೀಗ ಸೆಷನ್ಸ್ ಕೋರ್ಟ್ನ ಮೊರೆ ಹೋಗಲಾಗಿತ್ತು. ಆದರೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಪವಿತ್ರ ಗೌಡಗೆ ಶಾಕ್ ಎದುರಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್. ಅಲನ್ ಅವರು ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು. ಆದರೆ ಆ ವಾದವನ್ನ ಪುರಸ್ಕರಿಸಿಲ್ಲ ನ್ಯಾಯಾಲಯ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ, ಪ್ರಕರಣದ ಆರೋಪಿ ಸಂಖ್ಯೆ 1. ಬೇಲ್ಗಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಹಿರಿಯ ವಕೀಲರಾದ ಬಾಲನ್ ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು. ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇದರ ಜೊತೆಯಲ್ಲೇ ಬಳ್ಳಾರಿಗೆ ದರ್ಶನ್ ಚೆಕ್ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಾದ ಮಂಡನೆ ಆಗುವ ನಿರೀಕ್ಷೆ ಇದೆ. ಇದಕ್ಕೆ ಮುಂಚೆ ಪವಿತ್ರ ಪರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಬೇಲ್ಗಾಗಿ. ಅದನ್ನ ವಜಾಗೊಳಿಸಿದೆ ನ್ಯಾಯಾಲಯ.
ಹಿರಿಯ ವಕೀಲರಾದ ಬಾಲನ್ ಅವರು ನಿಮಗೆ ನೆನಪಿರಬಹುದು, ಈ ಬೇಲ್ ಕ್ಯಾನ್ಸಲ್ ಆಗಿ ಪವಿತ್ರ ಗೌಡ ಅವರನ್ನ ಬಂಧನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಪಾಪ ಮೆಟ್ಲ ಮೇಲಿಂದ ಬಿದ್ದು ಬಿಟ್ಟಿದ್ರು ಬಾಲನ್ ಅವರು. ತಮಗಾದ ನೋವನ್ನೂ ಕೂಡ ಮರೆತು ಪವಿತ್ರ ಪರವಾಗಿ ವಕಾಲತ್ತನ್ನು ವಹಿಸಲಿಕ್ಕೆ ಮುಂದಾಗಿದ್ರು. ಏನೇ ವಾದ ಮಂಡಿಸಿದ್ರು ಅದನ್ನ ನ್ಯಾಯಾಲಯ ಪುರಸ್ಕರಿಸಿಲ್ಲ. ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿತ್ತು. ಪವಿತ್ರ, ದರ್ಶನ್ ಸೇರಿದಂತೆ ಒಟ್ಟು 7 ಮಂದಿ ಆರೋಪಿಗಳ ಜಾಮೀನು ರದ್ದಾಗಿತ್ತು. ಸುಪ್ರೀಂ ಕೋರ್ಟ್ನ ನಂತರ ಇದೀಗ ಸೆಷನ್ಸ್ ಕೋರ್ಟ್ನ ಮೊರೆ ಹೋಗಲಾಗಿತ್ತು. ಆದರೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಪವಿತ್ರ ಗೌಡಗೆ ಶಾಕೆ ಎದುರಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಕ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್. ಬಾಲನ್ ಅವರು ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು, ಆದರೆ ಆ ವಾದವನ್ನ ಪುರಸ್ಕರಿಸಿಲ್ಲ ನ್ಯಾಯಾಲಯ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ, ಪ್ರಕರಣದ ಆರೋಪಿ ಸಂಖ್ಯೆ 1. ಬೇಲ್ಗಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಹಿರಿಯ ವಕೀಲರಾದ ಬಾಲನ್ ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು. ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇದರ ಜೊತೆಯಲ್ಲೇ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಾದ ಮಂಡನೆ ಆಗುವ ನಿರೀಕ್ಷೆ ಇದೆ. ಇದಕ್ಕೆ ಮುಂಚೆ ಪವಿತ್ರ ಪರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಬೇಲ್ಗಾಗಿ. ಅದನ್ನ ವಜಾಗೊಳಿಸಿದೆ ನ್ಯಾಯಾಲಯ. ಹಿರಿಯ ವಕೀಲರಾದ ಬಾಲನ್ ಅವರು ನಿಮಗೆ ನೆನಪಿರಬಹುದು, ಈ ಬೇಲ್ ಕ್ಯಾನ್ಸಲ್ ಆಗಿ ಪವಿತ್ರ ಗೌಡ ಅವರನ್ನ ಬಂಧನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಪಾಪ ಮೆಟ್ಲ ಮೇಲಿಂದ ಬಿದ್ದು ಬಿಟ್ಟಿದ್ರು ಬಾಲನ್ ಅವರು. ತಮಗಾದ ನೋವನ್ನೂ ಕೂಡ ಮರೆತು ಪವಿತ್ರ ಪರವಾಗಿ ವಕಾಲತ್ತನ್ನು ವಹಿಸಲಿಕ್ಕೆ ಮುಂದಾಗಿದ್ರು. ಏನೇ ವಾದ ಮಂಡಿಸಿದ್ರು ಅದನ್ನ ನ್ಯಾಯಾಲಯ ಪುರಸ್ಕರಿಸಿಲ್ಲ. ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿತ್ತು. ಪವಿತ್ರ, ದರ್ಶನ್ ಸೇರಿದಂತೆ ಒಟ್ಟು 7 ಮಂದಿ ಆರೋಪಿಗಳ ಜಾಮೀನು ರದ್ದಾಗಿತ್ತು. ಸುಪ್ರೀಂ ಕೋರ್ಟ್ನ ನಂತರ ಇದೀಗ ಸೆಷನ್ಸ್ ಕೋರ್ಟ್ನ ಮೊರೆ ಹೋಗಲಾಗಿತ್ತು. ಆದರೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಪವಿತ್ರ ಗೌಡಗೆ ಶಾಕೆ ಎದುರಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಕ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್. ಬಾಲನ್ ಅವರು ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು, ಆದರೆ ಆ ವಾದವನ್ನ ಪುರಸ್ಕರಿಸಿಲ್ಲ ನ್ಯಾಯಾಲಯ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ, ಪ್ರಕರಣದ ಆರೋಪಿ ಸಂಖ್ಯೆ 1. ಬೇಲ್ಗಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಹಿರಿಯ ವಕೀಲರಾದ ಬಾಲನ್ ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು. ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇದರ ಜೊತೆಯಲ್ಲೇ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಾದ ಮಂಡನೆ ಆಗುವ ನಿರೀಕ್ಷೆ ಇದೆ. ಇದಕ್ಕೆ ಮುಂಚೆ ಪವಿತ್ರ ಪರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಬೇಲ್ಗಾಗಿ.